ವಂದೇ ಗುರು ಪರಂಪರಾಂ. ವೇದಿಕೆಯ ಮೇಲ್ಭಾಗದಲ್ಲಿ ಮತ್ತು ಮುಂದೆ ಇರುವಂಥ ಎಲ್ಲ ಸುಮನಸ್ಸುಗಳಿಗೆ ಶರಣು ಶರಣಾರ್ಥಿ. ಮಾತಿಗೆ ಅಡಿ ಇಡುವ ಮುನ್ನವೇ ನನಗೆ ಸಾಕಷ್ಟು ಭಯವನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಮಾತನಾಡುವ ಹರಸಾಹಸ ಮಾಡ್ತೇನೆ. ವೇದಿಕೆಯ ಈ ಭಾಗ ತುಂಬ ಇಷ್ಟವಾದ ಸ್ಥಳ. ನಾನು ಮೊದಲೇ ವಾಚಾಳಿ, ಇಷ್ಟೊಂದು ಗೌರವ ಕೊಟ್ಟು ಕೂಡಿಸಿ ಮಾತಾಡಿ ಅಂದಮೇಲೆ ನಿಮ್ಮ ಪರಿಸ್ಥಿತಿಯ ಬಗ್ಗೆ ನನಗೆ ಅಪಾರವಾದ ಕನಿಕರ ಇದೆ. ಆದರೂ ಸಮಯದ ಪರಿವು ನನಗಿದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಲಘುವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನನ್ನ ಚಿಕ್ಕಪ್ಪ ಹಾಗೂ ನನಗೆ ಪರಮ ಆದರ್ಶಪ್ರಾಯರಾದಂಥ ವೇದಬ್ರಹ್ಮಶ್ರೀ ವೆಂಕಟರಾಮ ಶಾಸ್ತ್ರಿಗಳು ಕಲಾವಿದರನ್ನು ಸದಾ ಸತ್ಪಥದಲ್ಲಿ ಪೋಷಿಸುವಂಥ ಶ್ರೀ ಹರಿಕುಮಾರ್ ಸರ್ ಅವರು, ಸಹ ಕಲಾವಿದರು ಅಂತ ಹೇಳಲಿಕ್ಕೆ ಅಪಾರವಾಗಿ ಭಾರತ ದೇಶದ ಕಲಾವಿದರೆಲ್ಲರೂ ಹೆಮ್ಮೆ ಪಡಬಹುದಾದಂಥ ವಿದ್ವಾನ್ ಅಶ್ವಥ್ ಹರಿತ ಸರ್ ಅವರು, ಅದೆಷ್ಟೋ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದರೂ ಕೂಡ ವಿದ್ಯೆಗೆ ವಿನಯಭೂಷಣ ಅಂತ ತೋರಿಸುವಂಥ ನಮ್ಮ ವಿದ್ವಾನ್ ಪ್ರಶಾಂತ್ರವರು, ಹಾಗೂ ಸಂಹಿತಾಳಂಥ ಮುತ್ತು ಮಾಣಿಕ್ಯಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಡುವಂಥ ಗುರು ವಿದ್ವಾನ್ ನಾಗಭೂಷಣ್ ಸರ್ ಅವರು, ಇಂಥ ಹಿರಿಯರೆಲ್ಲ ವೇದಿಕೆಯಲ್ಲಿದ್ದಾಗ ಅತಿ ಕಿರಿಯಳಾದ ನನ್ನನ್ನು ಪರವಾಗಿಲ್ಲ ನಿನ್ನ ಕೈಲೂ ಆಗುತ್ತೆ ಮಾತಾಡು ಅಂತ ಹುರಿದುಂಬಿಸಿ ಕಳಿಸಿದ್ದಾರಲ್ಲ, ಅವರ ಸೌಜನ್ಯಕ್ಕೆ ಸಹೃದಯತೆಗೆ ಮೊದಲ ಶರಣಾರ್ಥಿ. ಮಂಜುನಾಥ್ ಸರ್ ದಂಪತಿಗಳು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಆದೇಶ ಕೊಟ್ಟರು, ಈ ಕಾರ್ಯಕ್ರಮಕ್ಕೆ ನೀನು ಬರಬೇಕು ಅಷ್ಟೇ ಅಂತ. ಅವರ ಮಾತಿಗೆ ಒಪ್ಪಿ ಬಂದಿದ್ದೇನೆ. ಅವ್ರ ಜೊತೆಯಲ್ಲಿ ಪೀಠಮರ್ದನ ಮಾಡಿ ಜೊತೆಯಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಖಂಡಿತವಾಗಿಯೂ ಇಲ್ಲ. ಆದರೂ ಕರೆದಿದ್ದಾರೆ ಅನ್ನೋ ಗೌರವದಲ್ಲಿ ಬಂದು ಎಲ್ಲ ಹಿರಿಯರು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ. ನಾನು ನೃತ್ಯದ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಆಡುವ ಹರಸಾಹಸ ಮಾಡ್ತೇನೆ. ಎಲ್ಲರೂ ಬಹಳ ಚಿಂತನೆಗೆ ಗ್ರಾಸವಾಗುವ ವಿಚಾರಗಳನ್ನು ಹಿರಿಯರೆಲ್ಲ ಮಾತಾಡ್ತಾ ಇದ್ದರು. ಈಗಿನ ಕಾಲದ ಮಕ್ಕಳನ್ನು ರ್ಯಾಂಕು ಕಾರ್ಖಾನೆಗಳಾಗಿಸಿಬಿಟ್ಟಿದ್ದೀವಲ್ಲ, ಅವರಿಗೆ ನೃತ್ಯವನ್ನು, ಸಂಗೀತವನ್ನು, ವಾದ್ಯವಾದನವನ್ನು ಹೇಳಿಕೊಟ್ಟರೆ ಇದೇ ಅವಧಾನ ಕಲೆ. ನೃತ್ಯದ ವಿಷಯದಲ್ಲೇ ಹೇಳೋದಾದರೆ, ಕಂಠೇನ ಆಲಂಬಯೇತ್ ಗೀತಂ, ಹಸ್ತೇನ ಅರ್ಥಂ ಪ್ರದರ್ಶಯೇತ್, ಚಕ್ಷುರ್ಭ್ಯಾಂ ದರ್ಶಯೇತ್ ಭಾವಂ, ಪಾದಾಭ್ಯಾಂ ತಾಳಮಾಚರೇತ್. ಒಂದು ಮಗು ನರ್ತನ ಮಾಡ್ತಾ ಇದೆ ಅಂದರೆ ಕಂಠಸ್ಥವಾಗಿ ಆ ಹಾಡಿರಬೇಕು. ಹಾಡು ಬರೋದಿಲ್ಲ ಅಂದರೆ ಮುದ್ರೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೈಗಳಲ್ಲಿ ಮುದ್ರಾ ಪ್ರಯೋಗ ಮಾಡ್ತಾ ಇರಬೇಕು, ಕಣ್ಣುಗಳಲ್ಲಿ ಭಾವವನ್ನು ತೋರಿಸಬೇಕು, ಪ್ರಧಾನವಾಗಿ ಕಾಲುಗಳಲ್ಲಿ ತಾಳಾಚರಣೆಯನ್ನು ಮಾಡಬೇಕು. 4 ಚಟುವಟಿಕೆಗಳನ್ನು ತದೇಕ ಚಿತ್ತದಿಂದ ಒಂದೇ ಸಮಯಕ್ಕೆ ಕ್ಷಣ ಮಾತ್ರ ಎಡೆಬಿಡದೆ ಮಾಡುವ ಅದ್ಭುತ ಅವಧಾನ ಕಲೆ ನಮ್ಮ ನರ್ತನ ಕಲೆ. ಹಾಗಾಗಿ ಆ ಕಲೆಗೆ ಮಗು ಸಂಹಿತಾಳನ್ನು ಕೊಟ್ಟಂಥ ಪೋಷಕರಿಗೆ ನನ್ನ ಮೊದಲ ಅಭಿವಂದನೆ. ಕೊಡೋದೇನೋ ಸರಿ, ಆದರೆ ಎಂಥವರ ಹತ್ರ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಗುರು ಮತ್ತು ಗುರಿ ಎರಡು ಸ್ಪಷ್ಟವಾಗಿದ್ದರೆ ಮಾತ್ರ ಬಾಳು ಬೆಳಕಾಗಲಿಕ್ಕೆ ಸಾಧ್ಯ. ಗುರು ನಾಗಭೂಷಣ್ ಸರ್ ಅವರನ್ನು ನಾನು ಬಹಳಷ್ಟು ವರ್ಷಗಳಿಂದ ಬಲ್ಲೆ. ನಮ್ಮ ಕ್ಷೇತ್ರದಲ್ಲಿ ಅಶ್ವಥ್ ಸರ್, ಪ್ರಶಾಂತ್ ಸರ್ ಈ ಮಾತು ಒಪ್ತಾರೆ ಅಂತ ಭಾವಿಸ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಸೂಯೆ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಭಾವ ಅಂತವೂ ಒಂದು ಅರ್ಥ ಇದೆ. ಅಸೂಯೆಯೇ ಹೆಚ್ಚು. ಮದ ಮಾತ್ಸರ್ಯಗಳಿಂದ ತುಂಬಿ ತುಳುಕಾಡುವುದರಲ್ಲಿ ನಮ್ಮ ಕ್ಷೇತ್ರವೂ ಏನು ಹೊರತಲ್ಲ. ಅಂಥ ನರ್ತನ ಕ್ಷೇತ್ರದಲ್ಲಿ ಅಜಾತಶತ್ರುವಾಗಿ ಯಾರ ಮೇಲೂ ಎಂದೂ ಮತ್ಸರವನ್ನು ತಾಳದೇ ಇರುವ ನಮ್ಮ ಸಹೃದಯಿ ನಾಗಭೂಷಣ್ ಸರ್ ಅಂತ ಯಾವುದೇ ಸಂಕೋಚವಿಲ್ಲದೆ ಹೇಳಬಹುದು. ಅವರ ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಅತ್ಯಂತ ಹದವರಿತು ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳು ನಡೀತಾವೆ. ಅವರು ಮಾತ್ರ ಕಾರ್ಯಕ್ರಮ ಕೊಡೋದಲ್ಲ, ಇದು ನನ್ನ ವ್ಯಕ್ತಿಗತ ಅನುಭವ ಕೂಡ. ನನ್ನ ಶಾಲೆಯ ಮಕ್ಕಳಿಗೂ ಅವರು ಒಂದು ಸಾರಿ ಕರೆದು ನೀವಿಲ್ಲಿ ಕಾರ್ಯಕ್ರಮ ಮಾಡಿಸಿ, ಇದು ಬಹಳ ಪ್ರಖರವಾದ ದೇವಸ್ಥಾನ, ಇದು ಒಳ್ಳೆ ಪ್ರತಿಷ್ಠಿತವಾದ ವೇದಿಕೆ ಅಂತ ಹಲವು ಬಾರಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನನ್ನ ಥರ ಅದೆಷ್ಟೋ ನೃತ್ಯ ಶಿಕ್ಷಕರಿಗೆ ಅವರು ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಇಂಥ ಮನಸ್ಸಿನ ಗುರುಗಳ ಸಂತತಿ ಸಾವಿರವಾಗಬೇಕು. ಸಂಹಿತಾಳಂಥ ಮಗುವಿಗೆ ಜನ್ಮ ಕೊಟ್ಟು ಅವಳನ್ನು ಈ ಕಲೆಯ ಕ್ಷೇತ್ರಕ್ಕೆ ಕೊಡಮಾಡಿದಂಥ ಸ್ವಾತಿ ಮಂಜುನಾಥ್ ದಂಪತಿಗಳಂಥ ಪೋಷಕರ ಸಂತತಿ ಸಾವಿರವಾಗಬೇಕು. ಆಗ ಮಾತ್ರ ನಮ್ಮ ಕಲೆಗೆ ಪೂರ್ಣವಾಗಿ ಸಮಾಧಾನ ದೊರೆಯಬಹುದು ಅಂತ. ಕಲೆ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಕಲೆಗೆ ಏನು ಕೊಟ್ಟಿದ್ದೇವೆ ಅಂತ ನೋಡಬಹುದು.
ನಾನು ಚಿಕ್ಕಪ್ಪ ಅವ್ರ ಹತ್ರ ಹೇಳ್ತಾ ಇದ್ದೆ, ಆ ಮಗು ಸಂಹಿತ ನರ್ತನ ಮಾಡುವಾಗ ನನ್ನನ್ನು ಗೆಳತಿ ಅಶ್ವಿನಿಯವರು ಪರಿಚಯಿಸಿದ್ದಾರೆ. 25 ವರ್ಷಕ್ಕೂ ಹೆಚ್ಚು ಪರೀಕ್ಷಕಳಾಗಿದ್ದೀನಿ ಅಂತ. ಕಲಾವಿದರಿಗೆಲ್ಲರಿಗೂ ಗೊತ್ತು, ನಾವು ಪರೀಕ್ಷಕರಾಗಿ ಕೂತ್ಕೊಂಡಾಗ ತಪ್ಪು ಹುಡುಕೋದೇ ಜಾಸ್ತಿ. ಏನು ತಪ್ಪು ಮಾಡುತ್ತೆ, ಎಲ್ಲಿ ನಾವು ಅಂಕಗಳನ್ನು ವ್ಯಯಿಸಬಹುದು ಅಂತ. ಆದರೆ ನಾವು ನಿಜಾರ್ಥದಲ್ಲಿ ಗುಣಗ್ರಾಹಿಗಳು. ನಾನು ಎಲ್ಲ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನಾವು ಅಂಕ ಕೊಡಲಿಕ್ಕೆ ಬಂದಿದ್ದೇವೆ, ತೆಗಿಲಿಕ್ಕೆ ಬಂದಿಲ್ಲ ಅಂತ. ಆ ಮಗುವನ್ನು ಕಾರ್ಯಕ್ರಮ ನೋಡಿದಾಗ ಯಾವ ಉತ್ಪ್ರೇಕ್ಷೆ ಇಲ್ಲ, ರಂಗ ಪ್ರವೇಶದ ಮೊದಲ ಕಚೇರಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಈ ಮಾತು ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಅವಳ ಹಾವ ಭಾವಕ್ಕಿಂತ ನನಗೆ ಬಹಳ ಹಿಡಿಸಿದ್ದು ಅವಳಲ್ಲಿರುವಂಥ ಶಾಂತತೆ, ಆ ತಟಸ್ಥ ಭಾವ. ಆ ಚಿಕ್ಕ ಮುಖದಲ್ಲಿ ಶ್ರೀಮನ್ನಾರಾಯಣ ಅನ್ನುವಾಗ ಭಕ್ತಿ ಬಂತಲ್ಲ, ಅದು ಆ ಮಗುವಿಗೂ ಸಂಸ್ಕಾರ ಕೊಟ್ಟಂಥ ಪೋಷಕರಿಗೂ ಮತ್ತು ವಿದ್ಯೆಯನ್ನು ಕೊಡ್ತಾ ಇರುವಂಥ ಗುರುವಿಗೂ 3 ಜನರಿಗೂ ಹೋಗಬೇಕು. ಅಷ್ಟು ಪುಟ್ಟ ಮುಖದಲ್ಲಿ ಅಷ್ಟೊಂದು ಭಕ್ತಿ ಸ್ಫುರಿಸೋದು ಸಾಧಾರಣವಾದ ವಿಷಯ ಖಂಡಿತವಾಗಿಯೂ ಅಲ್ಲ. ಎಲ್ಲ ಕಡೆ ಅಬ್ಬರವನ್ನು, ವೇಗದ ಪೂಜೆಯನ್ನು ನೋಡ್ತೇವೆ, ಇಲ್ಲಿ ವೇದದ ಪೂಜೆಯಾಗ್ತಾ ಇದೆ. ತಿಮ್ಮಗುರುಗಳೇ ಹೇಳ್ತಾರೆ, ವೇದಾಂತ ವಾಕ್ಯಗಳ ನಮಕಾನುವಾಕಗಳ ಕೇದಾರ ಗೌಳ ಮಣಿರಂಗ ಆರಭಿಗಳಲ್ಲಿ ಬೆರೆಸಿ ನೀನು ಉತ್ಕ್ರಮಿಸೆ, ಸಾಧನವು ಮುಕ್ತಿಗದು ಮಂಕುತಿಮ್ಮ. ಈ ಸಾಧನವನ್ನು ಮುಕ್ತಿ ಹತ್ರ ಕಲಾ ಸಾ ವಿಮುಕ್ತಯೇ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ವಿಮುಕ್ತಿಯತ್ತ ಕರೆದೊಯ್ತಾ ಇರೋದು ಬಹಳ ದೊಡ್ಡದಾದ ಜವಾಬ್ದಾರಿಯನ್ನು ನಾಗಭೂಷಣ್ ಸರ್ ಬಹಳ ಸುವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಚಿಕ್ಕಪ್ಪ ಪ್ರಶಾಂತ್ ಸರ್ ಅಂಥ ಅದೆಷ್ಟೋ ಶಿಷ್ಯರಿಗೆ ವೇದಾದಿ ಪಾಠಗಳನ್ನು ಮಾಡಿ ಅದೆಷ್ಟೋ ಬಾಳಿಗೆ ದೀವಿಗೆಯಾಗಿದ್ದಾರೆ. ಅವ್ರ ಮುಂದೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅನ್ನೋ ಭಯ ನನಗಿದೆ, ಆದರೂ ಮಾತಾಡಬೇಕು ಅನ್ನೋ ಹಪಹಪ ಕೂಡ ಇದೆ, ಹಾಗಾಗಿ ಮಾತಾಡ್ತಾ ಇದ್ದೇನೆ. ಸಂಹಿತ ನರ್ತನದಲ್ಲಿ ನಾನು ಕಂಡಂಥ ಅದ್ಭುತಗಳು, ನಾವು ನರ್ತನದಲ್ಲಿ ಪದವಿನ್ಯಾಸಗಳು ಅಂತ ಹೇಳ್ತೇವೆ. ಆ ಹೆಜ್ಜೆ, ಆ ಮೆಟ್ಟಡುವಿನ ಕುಂಚಿತ ಪಾದವನ್ನು ಇಡುವಾಗ 90 ಡಿಗ್ರಿ ಕೋನದಲ್ಲಿರಬೇಕು. ಅಶ್ವಥ್ ಸರ್ ಈ ಮಾತನ್ನು ಒಪ್ತಾರೆ. ಆ ಮಗು 100ಕ್ಕೆ 100% ಆ ಕಾಲನ್ನು 90 ಡಿಗ್ರಿಯ ಕೋಣದಲ್ಲಿ ಇರಿಸಿತ್ತು ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗುತ್ತೆ. ಇದು ಸಣ್ಣ ಮಕ್ಕಳಿಗೆ ಒದಗುವಂಥದ್ದಲ್ಲ, ಬಹುಶಃ ಪೂರ್ವಜನ್ಮದ ಸಂಸ್ಕಾರದಿಂದ ಒಡಗೂಡ್ಕೊಂಡು ಬಂದುಬಿಟ್ಟಿದೆಯೇನೋ. ಆ ತಟಸ್ಥ ಭಾವ ಇತ್ತಲ್ಲ, ಅದು ಸಾಕು. ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡಿಬಿಡೋಣ. ಹಾಗಾಗಿ ಎಷ್ಟು ತಟಸ್ಥ ಭಾವ. ಕೆರಳಿಸುವ 100 ಕಲೆಗಳಿಗಿಂತ ಅರಳಿಸುವ ಈ ಕಲೆಯನ್ನು ಆ ಮಗುವಿಗೆ ವರವಾಗಿ ಕೊಟ್ಟಿರುವಂಥದ್ದು ಬಹಳ ದೊಡ್ಡ ವಿಚಾರ. ನಾನು ಎಲ್ಲೇ ಮಾತನಾಡಿದರೂ ಒಂದು ಸಣ್ಣ ಕಥೆಯನ್ನು ಹೇಳುವ ಅಭ್ಯಾಸ, ಹಾಗಾಗಿ ಹೇಳ್ತಾ ಇದ್ದೇನೆ. ಒಂದು ನಿದರ್ಶನ ಹೇಳ್ತೇನೆ ಅಷ್ಟೇ. ಒಂದು ಸಾರಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಮಹಾಭಾಗ್ಯ ನನಗೊದಗಿತ್ತು. ಶಾರದಾ ವಿಲಾಸ ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೀತಿತ್ತು. ಸಾವಿರಾರು ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಅಂದರೆ ತಮಗೆ ಗೊತ್ತು, ಅವರು ಮನಃ ಮರ್ಕಟಾಯತೆ, ಕೋತಿಗಳಿಗಿಂತ ಇನ್ನೂ ಹೆಚ್ಚು ಚಟುವಟಿಕೆಗಳಲ್ಲಿರುವಂಥವರು. ಅವರೆಲ್ಲ ಸಾವಿರಾರು ಸಂಖ್ಯೆಯಲ್ಲಿದ್ದರು. ಅಬ್ದುಲ್ ಕಲಾಂ ಸರ್ ಮಾತನಾಡಬೇಕಿತ್ತು ವೇದಿಕೆಯಲ್ಲಿ. ಮೊದಲು ಬಂದ ಕೂಡಲೇ ಅವರು ವೇದಿಕೆಯಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರಿಗೆ ದೊಡ್ಡದಾದ ಒಂದು ಸಿಂಹಾಸನೋಪಾದಿಯ ಒಂದು ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಅವರು ಕುಳಿತುಕೊಳ್ಳಲಿಲ್ಲ. ಸರ್ ದಯವಿಟ್ಟು ಕೂತ್ಕೊಳ್ಳಿ ಅಂತ ಎಲ್ರಿಗೂ ಉದ್ವೇಗ. ಅಯ್ಯೋ ಯಾಕೋ ಕೂತ್ಕೊಳ್ತಾ ಇಲ್ಲ ಅವರು ಅಂತ. ಮತ್ತು ಅವರನ್ನು ಕೇಳಿದ್ವಿ, ಸರ್ ದಯವಿಟ್ಟು ಕೂತ್ಕೋಬೇಕು ತಾವು ಅಂತ. ಅವಾಗ ಅವರು ಹೇಳಿದರು, ಅವರ ಮಾತನ್ನೇ ಹೇಳ್ತೀನಿ, ವೆನ್ ದ ಪ್ರಿನ್ಸಿಪಲ್ ಆಫ್ ದಿ ಕಾಲೇಜ್ ಇಸ್ ಸ್ಟ್ಯಾಂಡಿಂಗ್ ಹೌ ಕ್ಯಾನ್ ಎ ಸ್ಟೂಡೆಂಟ್ ಸಿಟ್ ಅಂತ ಅಬ್ದುಲ್ ಕಲಾಂ ಸರ್ ಹೇಳಿದರು. ಇದಕ್ಕೆ ವಿಡಿಯೋ ನಿದರ್ಶನಗಳು ಕೂಡ ಇದ್ದಾವೆ. ಅಂದು ಪ್ರಾಚಾರ್ಯರಾಗಿದ್ದವರು ಕಲಾಂ ಸರ್ಗಿಂತ ಬಹಳ ಸಣ್ಣವರು ವಯಸ್ಸಿನಲ್ಲಿ, ಆದರೂ ಗುರುತ್ವಕ್ಕೆ ಮರ್ಯಾದೆ ಕೊಡಬೇಕು ಅಂತ ಅಬ್ದುಲ್ ಕಲಾಂ ಸರ್ ಪ್ರಿನ್ಸಿಪಲ್ ಕುಳಿತುಕೊಳ್ಳುವವರೆಗೂ ಅವರು ಕುಳಿತುಕೊಳ್ಳೇ ಇಲ್ಲ. ಆಮೇಲೆ ಹೇಳಿದರು, ಗುರುಗಳಿಗಿಲ್ಲದ ಆಸನ ಶಿಷ್ಯನಿಗೆ ಕೊಡಬಾರ್ದು, ಆ ಆಸನವನ್ನು ತೆಗೀರಿ, ಒಂದು ಸಾಧಾರಣ ಕುರ್ಚಿಯನ್ನು ಹಾಕಿದರೆ ನಾನು ಕೂತ್ಕೊಳ್ತೇನೆ ಅಂತ. ಕುಳಿತು ಬಹಳ ಚೆನ್ನಾಗಿ ಮಾತನಾಡಿದರು. ಮಾತನಾಡಲಿಕ್ಕೆ ಅರ್ಧ ಗಂಟೆ ಮುಂಚೆ ವೀಣಾವಾದನ ಕಚೇರಿಯನ್ನು ನಡೆಸ್ಕೊಟ್ರು. ಈ ಮಾತನ್ನು ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೀಣೆಯನ್ನು ಏಕೆ ನುಡಿಸಿದರು ಅಂದರೆ, ಮಕ್ಕಳ ವಿದ್ಯಾರ್ಥಿಗಳ ಆ ಉದ್ವೇಗದ ಮನಸ್ಥಿತಿ ಏನಿದೆ ಅದೆಲ್ಲವೂ ಶಾಂತವಾದ ಮೇಲೆ ಚೆನ್ನಾಗಿ ಮಾತುಗಳು ಅರ್ಥವಾಗುತ್ತವೆ ಅಂತ. ಇದನ್ನು ನಾವು ಆಚರಣೆಯಾಗಿಸೋದಿಲ್ಲ. ನಾಗಭೂಷಣ್ ಸರ್ ತರಗತಿಯ ಹೆಸರು ಆರಾಧನೆ. ನಮ್ಮದು ಆಚರಣೆ ಅಲ್ಲವೇ ಅಲ್ಲ, ನಮ್ಮದು ಆರಾಧನೆ.
ನಮ್ಮದು ಉಪಾಸನೆ. ಹಾಗಾಗಿ ಮಾಡಿದ್ದೆಲ್ಲ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ, ಎಲ್ಲ ಪರಮಾತ್ಮನ ಪದತಳಕ್ಕೆ ಕೊಟ್ಟು ಬಿಡುವಂಥ ಒಂದು ಕೈಂಕರ್ಯದಲ್ಲಿ ಈ ಮಗುವನ್ನು ತೊಡಗಿಸಿದ್ದಾರಲ್ಲ, ಇದು ಬಹಳ ದೊಡ್ಡ ವಿಚಾರ. ಇನ್ನು ಆತೋದ್ಯ, ಪಕ್ಕವಾದ್ಯ ಅಂತ ಹೇಳಲೇಬಾರ್ದು, ಅದು ಪಕ್ವವಾದ್ಯ. ಹಲವು ಹಿರಿಯ ವಿದ್ವಾಂಸರೆಲ್ಲ ಕೂಡಿಕೊಂಡು ಪುಟ್ಟ ಮಗುವಿಗೆ ಆಶೀರ್ವಾದದ ಅಮೃತ ವರ್ಷಿಣಿಯನ್ನೇ ಕೊಟ್ಟಿದ್ದಾರೆ. ಆ ಮಗು ಇಷ್ಟು ಸುಂದರವಾಗಿ ನರ್ತನ ಮಾಡಬೇಕು ಅಂದರೆ ಆತೋದ್ಯ ಅಷ್ಟು ಮಧುರವಾಗಿರಬೇಕು. ವಿದ್ವಾನ್ ನಾಗಭೂಷಣ್ ಸರ್ ಅತ್ಯುತ್ತಮ ನಿಪುಣ ನಟುವಾಂಗ ನಿರ್ವಹಣೆ ಮತ್ತು ಸುಶ್ರಾವ್ಯ ಗಾಯನ, ವಿದ್ವಾನ್ ಬೆಟ್ಟ ವೆಂಕಟೇಶ್ ಸರ್ ಅವರ ಮಾರ್ಧವ ತುಂಬಿದ ಮೃದಂಗವಾದನ, ಕಲಾಯೋಗಿ ವಿದ್ವಾನ್ ಮಧುಸೂದನ್ ಸರ್ ಅವರ ಅದ್ಭುತವಾದ ಧನುರ್ವೀಣಾ ವಾದನ, ವಿದ್ವಾನ್ ಶ್ರೀಕಾಂತ್ ನಿಟ್ಟೂರ್ ಸರ್ ಅವರ ಬಹಳ ಮೃದುತ್ವದ ವೀಣಾವಾದನ, ನಿಸರ್ಗಾರವರ ಸಹಭಾಗಿತ್ವ ಎಲ್ಲ ಕೂಡಿಕೊಂಡು ಬಹಳ ಚಂದದ ಕಾರ್ಯಕ್ರಮ ಒಂದಾಯಿತು. ವೇದಿಕೆಯ ಈ ಭಾಗದಲ್ಲಿ ಮಾತಿನ ಅರಮನೆಯನ್ನು ಕಟ್ಟಿದಂಥ ಗೆಳತಿ ಅಶ್ವಿನಿ ಸುರೇಶ್ ಅವರ ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡಿದ್ದೆ. ಅವರ ರಂಗಪ್ರವೇಶದ ಕಾರ್ಯಕ್ರಮ ಇಂದಿಗೂ ನನಗೆ ನೆನಪಿದೆ. ಅಶ್ವಿನಿ ಕೂಡ ಒಳ್ಳೆಯ ನೃತ್ಯ ಕಲಾವಿದೆ, ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕಲಾವಿದರಿಗೆ ಸದಾ ಪ್ರೋತ್ಸಾಹ ಮಾಡುವಂಥ ನಮ್ಮ ಕ್ಷೇತ್ರದ ವರ ಶಾಂಡಿಲ್ಯ ಶ್ರೀವತ್ಸ ಸರ್ ಇದ್ದಾರೆ. ಇನ್ನು ನಮ್ಮ ಅನೇಕ ಮಿತ್ರರು ಸಭೆಯಲ್ಲಿದ್ದೀರಿ. ನೀವೆಲ್ಲರೂ ಕೂಡಿ ಇಂಥ ಮಕ್ಕಳನ್ನು ಬೆಳೆಸಿದರೆ ನಮ್ಮ ಸನಾತನ ಪುಣ್ಯ ಭೂಮಿ ಭಾರತ ಇನ್ನಷ್ಟು ಕಲಾ ಸಮೃದ್ಧವಾಗುತ್ತೆ, ಇನ್ನಷ್ಟು ಶ್ರೇಷ್ಠತೆಯನ್ನು ಸಾವಿರಾರು ಜನಗಳಿಗೆ ಹಂಚಬಹುದು ಅಂತ ಹೇಳ್ತಾ ಪುಟಾಣಿ ಸಂಹಿತಾಗೆ ಒಂದೇ ಒಂದು ಮಾತು ಹೇಳ್ತೀನಿ ಮಗು. ಬಹಳ ಚಂದದ ನೃತ್ಯ, ಬಹಳ ಚಂದದ ಅಭಿನಯ, ಆದರೂ ಎಷ್ಟು ಮಾಡಿದರೂ ಇನ್ನಷ್ಟು ಎತ್ತರದಲ್ಲಿರುವ ಕಲಾ ಕ್ಷಿತಿಜ. ಸಾಧನೆಗೆ ನಿರಂತರವಾಗಿ ಬೇಕಾದ ಒಂದೇ ಒಂದು ಮಾತು, ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲ್ಲಿ, ಇಲ್ಲದಿರೆ ಈ ಮಸಿಗೆ ಚಲು ಬಣ್ಣವೆಲ್ಲಿ, ನಂಬಿ ನೀ ನಮಿಸದಿರೆ ನಗುವನು ಗುರುದೇವ, ಮಸಿ ನೀನು ಗುರು ಅವನು ಮುದ್ದು ರಾಮ. ಒಂದಿಷ್ಟು ಸಾಧನೆ ಮಾಡಿದ ಕೂಡಲೇ ತಂದೆ ತಾಯಿಯಂದರನ್ನು ಗುರುಗಳನ್ನು ಮರೆತು ಬಿಟ್ಟರೆ ಮಸಿ ನೀನು ಗುರು ಅವನು ಮುದ್ದು ರಾಮ, ಮಸಿಯಾಗಿ ಉಳಿದು ಬಿಡ್ತೇವೆ. ಮಸಿಗೆ ಕಸಿವನ್ನು ಚಲುವನ್ನು ತುಂಬುವವರು ಗುರುಗಳು. ಅವರ ಕರುಣೆಯ ಕಡಲಿಗೆ ನಾವು ಕ್ಷಣ ಮಾತ್ರವೂ ವಿಚಲಿತವಾಗದೆ ಗುರುಗಳ ಪಾದಗಳಲ್ಲೇ ಇದ್ದರೆ ಸಾಧನೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ತಾ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಬೆಳೆಸಿದ ಗುರುಗಳಿಗೆ ಸದಾ ಶರಣಾಗಿರು ಅನ್ನೋದನ್ನು ಹೇಳ್ತಾ, ಈ ಗುರು ಶಿಷ್ಯರ ಸಂಬಂಧ ಅವಿಚ್ಛಿನ್ನವಾಗಲಿ, ಇತೋಪ್ಯತಿಶಯವಾಗಿ ಪ್ರೀತಿ ವರ್ಧಿಸಲಿ, ಮಗುವಿಗೆ ಉತ್ತರೋತ್ತರವಾಗಿ ಅವಕಾಶಗಳು ದೊರೆತು ಇನ್ನಷ್ಟು ಬಾಳು ಬಂಗಾರವಾಗಲಿ ಅಂತ ಹಾರೈಸ್ತೇನೆ. ಒಳ್ಳೆಯ ಮಿತ್ರರಾದಂಥ ಡಾಕ್ಟರ್ ಅಶ್ವಥ್ ಹರಿತ ಸರ್ ಅವರು ಅನೇಕ ಹರಿತವಾದ ಮಾತುಗಳನ್ನು ನಿಶಿತಮತಿಯಲ್ಲಿ ಆಡಿದರು. ಆ ಮಾತುಗಳಿಗೆಲ್ಲಕ್ಕೂ ನಾನು ಅನುಮೋದನೆಯನ್ನು ಸಹಮೋದನೆಯನ್ನು ಕೊಡ್ತೇನೆ. ಇನ್ನು ಚಿಕ್ಕಪ್ಪ ಅವರ ಮಾತುಗಳನ್ನು ಸಂಕ್ಷೇಪಿಸೋದೇ ಇಲ್ಲ. ಪ್ರಶಾಂತ್ ಸರ್, ಹರಿಕುಮಾರ್ ಸರ್ ಎಲ್ಲರೂ ಎಷ್ಟು ಮೌಲಿಕವಾದ ನುಡಿಗಳನ್ನು ಆಡಿದ್ದಾರೆ. ಆ ನುಡಿಗಳ ಮಧ್ಯದಲ್ಲಿ ನಂದೂ ಒಂದು ಬಾಲಭಷಿತವನ್ನು ಸೇರಿಸಿಕೊಂಡು ಬಿಡಿ ಅಂತ ಹೇಳ್ತಾ, ಇಲ್ಲಿ ಈ ಒಂದು ಕೈಂಕರ್ಯದಲ್ಲಿ ಇದನ್ನು ಆಚರಣೆ ಅಂತ ಕರೆಯೋದೇ ಬೇಡ, ಈ ಕೈಂಕರ್ಯದಲ್ಲಿ ಜೊತೆಯಾದಂಥ ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಪುಟಾಣಿ ಸಂಹಿತಾ ಅವಳಿಗೆ ಉತ್ತರೋತ್ತರ ಉಜ್ವಲ ಭವಿಷ್ಯವನ್ನು ಕೋರ್ತಾ ಸ್ವಲ್ಪ ಅಂತ ಹೇಳಿದ ನನ್ನ ಅಗಾಧ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. वीडियोस बनाने हैं फिल्मोरा है ना,